ವಿವೇಕ ಚೂಡಾಮಣಿ ಸಂಚಿಕೆ 7. ಹಣದಿಂದ ಮೋಕ್ಷ ಸಿಗುತ್ತದೆಯೇ? ಮೈತ್ರೇಯಿಯ ಪ್ರಶ್ನೆ ಕೂಡ ಇದು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸತ್ಯಾನ್ವೇಷಿಗಳೇ, ಇಂದಿನ ಜಗತ್ತಿನಲ್ಲಿ ನಾವು ಎತ್ತ ನೋಡಿದರೂ ಒಂದೇ ಓಟ. ಯಾವುದಕ್ಕಾಗಿ? ಹಣಕ್ಕಾಗಿ. ಜನರ ನಂಬಿಕೆ ಏನಿದೆ ಅಂದರೆ, ನನ್ನ ಹತ್ತಿರ ಹಣವಿದ್ದರೆ ಸಾಕು, ನಾನು ಜಗತ್ತಿನ ಎಂತಹ ಸುಖವನ್ನಾದರೂ ಕೊಂಡುಕೊಳ್ಳಬಹುದು. ಹಣವಿದ್ದರೆ ನೆಮ್ಮದಿ ಸಿಗುತ್ತದೆ, ಹಣವಿದ್ದರೆ ಗೌರವ ಸಿಗುತ್ತದೆ, ಕೊನೆಗೆ ಹಣವಿದ್ದರೆ ದೇವರನ್ನೂ ಒಲಿಸಿಕೊಳ್ಳಬಹುದು. ಆದರೆ ಅದ್ವೈತ ವೇದಾಂತದ ಸಿಂಹ ಜಗದ್ಗುರು ಆದಿ ಶಂಕರಾಚಾರ್ಯರು ಇಂದಿನ 7ನೇ ಶ್ಲೋಕದಲ್ಲಿ ಈ ಭ್ರಮೆಯ ಗೋಡೆಗೆ ಬಲವಾದ ಸುತ್ತಿಗೆಯ ಏಟು ಕೊಡುತ್ತಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಕರ್ಮದಿಂದ ಮುಕ್ತಿ ಇಲ್ಲ ಎಂದು ಹೇಳಿದರು. ಕರ್ಮದಿಂದ ಮುಕ್ತಿ ಇಲ್ಲ ಎಂದು ಹೇಳಿದರು. ಅದಕ್ಕೆ ಕೆಲವರು, ಸ್ವಾಮಿ ಅದು ನಿಮ್ಮ ಅಭಿಪ್ರಾಯವಿರಬಹುದು, ಸ್ವಾಮಿ ಅದು ನಿಮ್ಮ ಅಭಿಪ್ರಾಯವಿರಬಹುದು ಎಂದು ವಾದಿಸಬಹುದು. ಅದಕ್ಕೆ ಶಂಕರಾಚಾರ್ಯರು ಇಲ್ಲಿ ಹೇಳುತ್ತಿದ್ದಾರೆ, ಇದು ನನ್ನ ಮಾತಲ್ಲ, ಇದು ನನ್ನ ಮಾತಲ್ಲ, ಇದು ಸಾಕ್ಷಾತ್ ಶ್ರುತಿ ಮಾತೆ ವೇದ. ಯಾರು ಶ್ರುತಿ ಮಾತೆ? ಯಾರು? ವೇದ. ಇದು ಸಾಕ್ಷಾತ್ ಶ್ರುತಿ ಮಾತೆ ಸಾರಿ ಸಾರಿ ಹೇಳುತ್ತಿರುವ ಸತ್ಯ. ಬನ್ನಿ ಆ ವೇದ ವಾಕ್ಯವನ್ನು ಆಧರಿಸಿದ ಶ್ಲೋಕವನ್ನು ಮೊದಲು ಪಠಿಸೋಣ. ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನೇತ್ಯೇವ ಹಿ ಶ್ರುತಿ ಬ್ರವೀತಿ ಕರ್ಮಣೋ ಮುಕ್ತೇರಹೇತುತ್ವಂ ಸ್ಫುಟಂ ಯತಃ. ಇದರ ಅರ್ಥ, ಹಣದಿಂದ ಅಥವಾ ಕರ್ಮದಿಂದ ಅಮೃತತ್ವದ ಮೋಕ್ಷದ ಆಶೆಯೂ ಇಲ್ಲ ಎಂದು ಸಾಕ್ಷಾತ್ ವೇದವೇ ಘೋಷಿಸಿದೆ. ಹಣದಿಂದ ಅಮೃತತ್ವದ ಆಶೆಯೂ ಇಲ್ಲ ಎಂದು ಸಾಕ್ಷಾತ್ ವೇದವೇ ಘೋಷಿಸಿದೆ. ಆದ್ದರಿಂದ ಮೋಕ್ಷಕ್ಕೆ ಕರ್ಮವು ಕಾರಣವಾಗಲು ಸಾಧ್ಯವೇ ಇಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಬಂಧುಗಳೇ, ಇಲ್ಲಿ ವಿತ್ತೇನ ಅಂದ್ರೆ ಹಣದಿಂದ. ವಿತ್ತೇನ ಎಂಬ ಪದವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಇದಕ್ಕೆ ಬಹಳ ವಿಶಾಲವಾದ ಅರ್ಥವನ್ನ ನೀಡುತ್ತಾರೆ. ವಿತ್ತ ಎಂದರೆ ಕೇವಲ ಕಿಸೆಯಲ್ಲಿರುವ ಹಣ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರವಲ್ಲ. ವಿತ್ತ ಎಂದರೆ ಕೇವಲ ಕಿಸೆಯಲ್ಲಿರುವ ಹಣ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರವಲ್ಲ. ವೇದಾಂತದಲ್ಲಿ ವಿತ್ತ ಎಂದರೆ ಕರ್ಮದಿಂದ ಸಂಪಾದಿಸಬಹುದಾದ ಎಂತಹದೇ ವಸ್ತು. ಕರ್ಮದಿಂದ ಸಂಪಾದಿಸಬಹುದಾದ ಎಂತಹದೇ ವಸ್ತು. ಅದು ಹಣವಿರಬಹುದು, ಅದು ಕೀರ್ತಿ ಇರಬಹುದು, ಅದು ಅಧಿಕಾರವಿರಬಹುದು, ಅಥವಾ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡೆಯುವ ಪುಣ್ಯವೂ ಇರಬಹುದು. ಇವೆಲ್ಲವೂ ವಿತ್ತವೇ. ಆಚಾರ್ಯರು ಹೇಳುತ್ತಾರೆ, ನೀವು ಹಣ ಕೊಟ್ಟು ಊಟ ತರಿಸಿಕೊಳ್ಳಬಹುದು, ಆದರೆ ಹಸಿವು ಇಂಗುವುದನ್ನು ಕೊಂಡುಕೊಳ್ಳಲು ಸಾಧ್ಯವೇ? ನೀವು ಅತ್ಯಂತ ಬೆಲೆ ಬಾಳುವ ಹಾಸಿಗೆ ಕೊಂಡುಕೊಳ್ಳಬಹುದು, ಆದರೆ ನಿದ್ರೆಯನ್ನು ಕೊಂಡುಕೊಳ್ಳಲು ಸಾಧ್ಯವೇ? ಸಾಧ್ಯವಿಲ್ಲ ಅಲ್ಲವೇ? ಹಾಗೆ ನೀವು ಕರ್ಮದ ಮೂಲಕ, ಹಣದ ಮೂಲಕ ಸ್ವರ್ಗದ ಸುಖವನ್ನು ಪಡೆಯಬಹುದು, ಆದರೆ ಅಮೃತತ್ವ ಎಂಬ ಶಾಶ್ವತ ಶಾಂತಿಯನ್ನು ಪಡೆಯಲು ಸಾಧ್ಯವೇ ಇಲ್ಲ. ಇದಕ್ಕೆ ಆಧಾರವೇನು? ಶ್ಲೋಕದಲ್ಲಿ ಹೇಳಿರುವ ಹಿ ಶ್ರುತಿ. ವೇದವೇ ಹೇಳಿದೆ. ಯಾವಾಗ, ಎಲ್ಲಿ ಹೇಳಿದೆ? ಇದಕ್ಕೊಂದು ಸುಂದರವಾದ ಐತಿಹಾಸಿಕ ಮತ್ತು ಮಾರ್ಮಿಕವಾದ ಕಥೆ ಇದೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಸತ್ಯ ಘಟನೆ. ಪುರಾತನ ಕಾಲದಲ್ಲಿ ಯಾಜ್ಞವಲ್ಕ್ಯ ಎಂಬ ಬ್ರಹ್ಮಜ್ಞಾನಿ ಮಹರ್ಷಿಗಳಿದ್ದರು. ಅವರಿಗೆ ಇಬ್ಬರು ಪತ್ನಿಯರು, ಕಾತ್ಯಾಯಿನಿ ಮತ್ತು ಮೈತ್ರೇಯಿ. ಕಾತ್ಯಾಯಿನಿ ಸಾಧಾರಣ ಗೃಹಿಣಿ, ಸಂಸಾರದಲ್ಲಿ ಆಸಕ್ತಿ ಉಳ್ಳವಳು. ಆದರೆ ಮೈತ್ರೇಯಿ, ಅವಳು ಅದ್ಭುತವಾದ ಜ್ಞಾನ ಜಿಜ್ಞಾಸು. ಒಂದು ದಿನ ಯಾಜ್ಞವಲ್ಕ್ಯರಿಗೆ ಅನಿಸಿತು, ಸಾಕು ಈ ಸಂಸಾರ, ನಾನು ಈಗ ಸನ್ಯಾಸ ತೆಗೆದುಕೊಂಡು ಅರಣ್ಯಕ್ಕೆ ಹೋಗಿ ಬ್ರಹ್ಮಚಿಂತನೆ ಮಾಡಬೇಕು. ಅವರು ಇಬ್ಬರು ಪತ್ನಿಯರನ್ನು ಕರೆದರು. ನೋಡಿ, ನಾನು ಇನ್ನು ಮುಂದೆ ಸನ್ಯಾಸಿಯಾಗಿ ಹೋಗುತ್ತಿದ್ದೇನೆ. ನನ್ನ ಹತ್ತಿರ ಗೋವುಗಳು, ಚಿನ್ನ, ಆಸ್ತಿ ಎಷ್ಟಿದೆಯೋ ಅದನ್ನು ನಿಮ್ಮಿಬ್ಬರಿಗೂ ಸಮಾನವಾಗಿ ಹಂಚಿಕೊಟ್ಟು ಹೋಗುತ್ತೇನೆ. ನೀವು ಸುಖವಾಗಿರಿ ಎಂದರು. ಕಾತ್ಯಾಯನಿಗೆ ಸಂತೋಷವಾಯಿತು. ಅಬ್ಬಾ,
ಇಷ್ಟು ಆಸ್ತಿ ಸಿಗುತ್ತದಲ್ಲ, ಜೀವನ ಪೂರ್ತಿ ಆರಾಮಾಗಿರಬಹುದು ಎಂದುಕೊಂಡಳು. ಆದರೆ ಮೈತ್ರೇಯಿ ಅವಳು ಸುಮ್ಮನೆ ಕುಳಿತಿದ್ದಳು. ಅವಳ ಮುಖದಲ್ಲಿ ಒಂದು ಪ್ರಶ್ನೆ ಇತ್ತು. ಅವಳು ಪತಿಯನ್ನು ತಡೆದು ಒಂದು ಸಾರ್ವಕಾಲಿಕ ಪ್ರಶ್ನೆ ಕೇಳಿದಳು. ಎನ್ನೋ ಮಾ ಇಯಂ ಭಗೋಹು ಸರ್ವ ಪೃಥಿವೀ ವಿತ್ತೇನ ಪೂರ್ಣ ಸ್ಯಾತ್ ಕಥಂ ತೇನಾಮೃತ ಸ್ಯಾಮಿತಿ. ಹೇ ಭಗವಂತನೇ, ಒಂದು ವೇಳೆ ಈ ಇಡೀ ಭೂಮಂಡಲ ತುಂಬಿರುವಷ್ಟು ಸಂಪತ್ತು ನನಗೆ ಸಿಕ್ಕರೆ ಅದರಿಂದ ನಾನು ಸಾವಿಲ್ಲದವಳಾಗುತ್ತೇನೆಯೇ? ನನಗೆ ಮೋಕ್ಷ ಸಿಗುತ್ತದೆಯೇ? ಯಾಜ್ಞವಲ್ಕರು ಮರು ಮಾತನಾಡದೆ ಸತ್ಯವನ್ನು ಹೇಳಿದರು. ನೇತಿ ಹೋವಾಚ ಯಾಜ್ಞವಲ್ಕ್ಯ. ಇಲ್ಲ ಮೈತ್ರೇಯಿ, ಖಂಡಿತ ಇಲ್ಲ. ನಿನ್ನ ಹತ್ತಿರ ಹಣವಿದ್ದರೆ ಒಬ್ಬ ಶ್ರೀಮಂತನ ಜೀವನ ಹೇಗಿರುತ್ತದೋ ಅಂತಹ ಸುಖ ಭೋಗದ ಜೀವನ ನಿನಗೆ ಸಿಗುತ್ತದೆ. ಆದರೆ ಅಮೃತತ್ವಸ್ಯ ತು ನಾಶಾಸ್ತಿ ವಿತ್ತೇನ, ಹಣದಿಂದ ಮುಕ್ತಿ ಸಿಗುತ್ತದೆ ಎಂಬ ಆಸೆಯೇ ಬೇಡ. ನೋಡಿ, ಆಸ್ತಿ ಹಂಚುವಾಗ ಮೈತ್ರೇಯಿ ಆಸ್ತಿಯನ್ನು ಒದ್ದಳು. ನನಗೆ ಅಮೃತತ್ವವನ್ನು ಕೊಡದ ಆಸ್ತಿ ನನಗೇಕೆ ಸ್ವಾಮಿ? ನನಗೆ ಅಮೃತತ್ವ ಸಿಗುವ ದಾರಿಯನ್ನು ಹೇಳಿಕೊಡಿ ಎಂದು ಪತಿಯ ಕಾಲಿಗೆ ಬಿದ್ದಳು. ಇದೇ ವಾಕ್ಯವನ್ನು ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿ, ಉಪನಿಷತ್ತಿನ ಕಾಲದಲ್ಲೇ ಋಷಿಗಳು ಹೇಳಿದ್ದಾರೆ ಆಸ್ತಿಯಿಂದ ಅಮೃತತ್ವ ಇಲ್ಲ ಎಂದು. ಇನ್ನು ಕಲಿಯುಗದಲ್ಲಿ ಹಣದಿಂದ ಮುಕ್ತಿ ಸಿಗುತ್ತದೆ ಎಂದು ನಾವು ಅಂದುಕೊಂಡರೆ ಅದು ಎಂತಹ ಭ್ರಮೆ ಅಲ್ಲವೇ? ಇನ್ನು ಈ ಕಲಿಯುಗದಲ್ಲಿ ಹಣದಿಂದ ಮುಕ್ತಿ ಸಿಗುತ್ತದೆ ಎಂದು ನಾವು ಅಂದುಕೊಂಡರೆ ಅದು ಎಂತಹ ಭ್ರಮೆ? ಈಗ ನಾವು ಸ್ವಲ್ಪ ಆಳವಾಗಿ ಯೋಚಿಸೋಣ. ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಇಲ್ಲಿ ಒಂದು ಅದ್ಭುತವಾದ ತರ್ಕವನ್ನು ಮಂಡಿಸುತ್ತಾರೆ. ಹಣ ಅಥವಾ ಕರ್ಮದಿಂದ ಮೋಕ್ಷ ಏಕೆ ಸಿಗುವುದಿಲ್ಲ? ಹಣ ಅಥವಾ ಕರ್ಮದಿಂದ ಮೋಕ್ಷ ಏಕೆ ಸಿಗುವುದಿಲ್ಲ? ಸ್ವಾಮಿಗಳು ಹೇಳುತ್ತಾರೆ, ಯಾವುದೇ ಕೆಲಸ, ಯಾವುದೇ ಕರ್ಮ ಮಾಡಿದರೆ ಅದರಿಂದ 4 ತರಹದ ಫಲ ಮಾತ್ರ ಸಿಗಲು ಸಾಧ್ಯ. ಅದರಿಂದ 4 ತರಹದ ಫಲ ಮಾತ್ರ ಸಿಗಲು ಸಾಧ್ಯ. ಒಂದು ಉತ್ಪಾದ್ಯ. ಏನದು ಉತ್ಪಾದ್ಯ ಅಂದರೆ ಹೊಸದಾಗಿ ಹುಟ್ಟುವುದು. ಉದಾಹರಣೆಗೆ ಮಣ್ಣಿನಿಂದ ಮಡಕೆ. ಆಪ್ಯ, ಒಂದೆಡೆಯಿಂದ ಇನ್ನೊಂದೆಡೆಗೆ ತಲುಪುವುದು. ಉದಾಹರಣೆಗೆ ಊರಿಗೆ ಹೋಗುವುದು. ವಿಕಾರ್ಯ, ಬದಲಾವಣೆ ಆಗುವುದು. ಉದಾಹರಣೆಗೆ ಹಾಲಿನಿಂದ ಮೊಸರು. ಸಂಸ್ಕಾರ್ಯ, ಶುದ್ಧವಾಗುವುದು. ಉದಾಹರಣೆಗೆ ಕನ್ನಡಿ ಒರೆಸುವುದು. ಆದರೆ ಮೋಕ್ಷ ಈ 4ರಲ್ಲೂ ಬರುವುದಿಲ್ಲ. ಮೋಕ್ಷ ಹೊಸದಾಗಿ ಹುಟ್ಟುವುದಲ್ಲ, ಅದು ನಮ್ಮ ಸ್ವರೂಪವೇ ಆಗಿದೆ, ಮೊದಲೇ ಇದೆ. ಮೋಕ್ಷ ಎಲ್ಲಿಗೋ ಹೋಗಿ ತಲುಪುವುದಲ್ಲ, ಅದು ಸರ್ವವ್ಯಾಪಿ. ಮೋಕ್ಷ ಬದಲಾಗುವುದಿಲ್ಲ, ಅದು ನಿರ್ವಿಕಾರ. ಹಾಗಾದರೆ ಕರ್ಮ ಏನು ಮಾಡಬಲ್ಲದು? ಕರ್ಮವು ಚಿತ್ತಶುದ್ಧಿ, ಸಂಸ್ಕಾರ ಮಾತ್ರ ಮಾಡಬಲ್ಲದು. ಅಂದರೆ ಕನ್ನಡಿಯನ್ನು ಒರೆಸಬಹುದು. ಆದರೆ ಕನ್ನಡಿಯಲ್ಲಿ ಮುಖ ಕಾಣಬೇಕಾದರೆ ಅಲ್ಲಿ ಬೆಳಕು, ಜ್ಞಾನ ಇರಲೇಬೇಕಲ್ಲವೇ? ಕತ್ತಲೆಯಲ್ಲಿ ಎಷ್ಟೇ ಕನ್ನಡಿ ಒರೆಸಿದರೂ ಮುಖ ಕಾಣುವುದಿಲ್ಲ. ಹಾಗೆಯೇ ಕರ್ಮದಿಂದ ಮನಸ್ಸು ಶುದ್ಧವಾಗುತ್ತದೆ ನಿಜ, ಆದರೆ ಜ್ಞಾನ ಬರುವವರೆಗೂ ಮೋಕ್ಷ ಸಿಗುವುದಿಲ್ಲ. ಇದನ್ನೇ ಶ್ಲೋಕದ 2ನೇ ಸಾಲಿನಲ್ಲಿ ಕರ್ಮಣೋ ಮುಕ್ತೇ ಅಹೇತುತ್ವಂ, ಮೋಕ್ಷಕ್ಕೆ ಕರ್ಮವು ಕಾರಣವಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಬಂಧುಗಳೇ, ಈ ಶ್ಲೋಕದ ಅರ್ಥ ನಾವು ಹಣವನ್ನು ದ್ವೇಷಿಸಬೇಕು ಎಂದಲ್ಲ, ನಾವು ಹಣವನ್ನು ದ್ವೇಷಿಸಬೇಕು ಎಂದಲ್ಲ. ಹಣ ಜೀವನ ನಡೆಸಲು ಅಗತ್ಯ, ಆದರೆ ಅದನ್ನೇ ಜೀವನದ ಗುರಿ ಎಂದುಕೊಳ್ಳಬೇಡಿ. ನೀವು ಶ್ರೀಮಂತರಾಗಿರಿ, ತಪ್ಪಿಲ್ಲ. ಆದರೆ ಮೈತ್ರೇಯಿಯಂತೆ ವಿವೇಕಿಗಳಾಗಿರಿ. ನನಗೆ ಮೋಕ್ಷ ಸಿಗದೇ ಇರುವಂತಹ ಒಂದು ಸಂಪತ್ತು, ಶ್ರೀಮಂತಿಕೆ ನನಗೇಕೆ ಎಂದು ಪ್ರಶ್ನೆ ಮಾಡುತ್ತಾಳೆ ಮೈತ್ರೇಯಿ. ಅದೇ ರೀತಿ ನೀವು ಸಹ ಶ್ರೀಮಂತರಾಗಿರಿ, ತಪ್ಪಿಲ್ಲ. ಆದರೆ ಮೈತ್ರೇಯಿಯಂತೆ ವಿವೇಕಿಗಳಾಗಿರಿ. ಈ ಹಣ ನನಗೆ ಊಟ ಕೊಡಬಹುದು, ಆದರೆ ನೆಮ್ಮದಿ ಕೊಡಲಾರದು. ಈ ಹಣ ನನಗೆ ಊಟ ಕೊಡಬಹುದು, ಆದರೆ ನೆಮ್ಮದಿ ಕೊಡಲಾರದು. ಈ ಹಣ ನನಗೆ ವೈದ್ಯಕೀಯ ಚಿಕಿತ್ಸೆ ಕೊಡಬಹುದು, ಆದರೆ ಸಾವನ್ನು ಗೆಲ್ಲುವ ಶಕ್ತಿ, ಅಮೃತತ್ವ ಕೊಡಲಾರದು ಎಂಬ ಎಚ್ಚರ ನಿಮ್ಮಲ್ಲಿರಲಿ. ಶಂಕರಾಚಾರ್ಯರು ನಮಗೆ ಹೇಳುತ್ತಿದ್ದಾರೆ,
ನೀವು ಅಮೃತತ್ವದ ವಾರಸುದಾರರು. ನೀವು ಅಮೃತತ್ವದ ವಾರಸುದಾರರು. ಅಲ್ಪವಾದ ಹಣಕ್ಕಾಗಿ ಕ್ಷಣಿಕವಾದ ಸುಖಕ್ಕಾಗಿ ನಿಮ್ಮ ಶಾಶ್ವತವಾದ ಆನಂದವನ್ನ ಮಾರಿಕೊಳ್ಳಬೇಡಿ. ಕರ್ಮಯೋಗವನ್ನು ಮಾಡಿ, ಆದರೆ ಅದು ಜ್ಞಾನಕ್ಕೆ ಮೆಟ್ಟಿಲು ಮಾತ್ರ ಎಂದು ತಿಳಿಯಿರಿ. ಕರ್ಮಯೋಗವನ್ನು ಮಾಡಿ, ಆದರೆ ಅದು ಜ್ಞಾನಕ್ಕೆ ಮೆಟ್ಟಿಲು ಮಾತ್ರ ಎಂದು ತಿಳಿಯಿರಿ. ಯಾಜ್ಞವಲ್ಕ್ಯರು ಮೈತ್ರೇಯರಿಗೆ ಮುಂದೆ ಯಾವ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿದರು? ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಮುಂದೆ ಯಾವ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿದರು, ಅದೇ ಬ್ರಹ್ಮವಿದ್ಯೆಯನ್ನು ಶಂಕರಾಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ನಮಗೆ ಉಪದೇಶಿಸಲಿದ್ದಾರೆ. ಅದೇ ಬ್ರಹ್ಮವಿದ್ಯೆಯನ್ನು ಶಂಕರಾಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ನಮಗೆ ಉಪದೇಶಿಸಲಿದ್ದಾರೆ. ಹಣದ ಮೋಹವನ್ನು ಬಿಟ್ಟು ಗುಣದ ಕಡೆಗೆ, ಜ್ಞಾನದ ಕಡೆಗೆ ನಮ್ಮ ಪಯಣ ಸಾಗಲಿ. ಆ ಸದ್ಗುರುಗಳ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿರಲಿ. ಸರ್ವೇ ಜನಃ ಸುಖಿನೋ ಭವಂತು. ಹರಿ ಓಂ ತತ್ಸತ್.